ಇದೇ ಜನವರಿ 15ನೇ ತಾರೀಕಿನಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಹಾರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅದರ ಮೊದಲ ಭಾಗವಾಗಿ ಇಂದು ಮಠದ ಆವರಣದಲ್ಲಿರೋ ಕೆರೆಯಲ್ಲಿ ಅದ್ದೂರಿ ತೆಪ್ಪೋತ್ಸವ ನಡೆಯಿತು. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರೋ ಗವಿಮಠದ ಜಾತ್ರೆಗೆ ಪ್ರತಿ ವರ್ಷ ಲಕ್ಷಾಂತರ ಜನರು ಸಾಕ್ಷಿಯಾಗುತ್ತಾರೆ. ಈ ವರ್ಷ ಜಾತ್ರೆಗೆ ಅದ್ದೂರಿ ತಯಾರಿ ನಡೆಸಲಾಗುತ್ತಿದೆ. ಮಠವು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದು ಮಠದ ಆವರಣದಲ್ಲಿ ಶಾಸ್ತ್ರೀಯ ಸಂಗೀತ, ತತ್ವಪದಗಳ ಗಾಯನಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತೆಪ್ಪೋತ್ಸವ ಆರಂಭವಾಗುತ್ತಿದ್ದಂತೆ ಮಠದ ಅರ್ಚಕರಿಂದ ಮಹಾಗಂಗಾರತಿ ಕೂಡ ವಿಜೃಂಭಣೆಯಿಂದ ನಡೆಯಿತು. 7 ವರ್ಷದಿಂದ ತೆಪ್ಪೋತ್ಸವ ಸ್ಟಾರ್ಟ್ ಆಗಿದ್ದು, ಬಟ್ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಖುಷಿನೂ ಆಗ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಒಂಥರ ನೆಮ್ಮದಿ ಐತಿ ಸರ್ ಈ ಜಾಗದೊಳಗೆ. ಅದೇ ಈ ಜಾಗ ಶಕ್ತಿ ಅನಿಸ್ತೈತಿ. ಇದೆಲ್ಲ ನೋಡಿಂದ ಇಷ್ಟು ಜನ ಇರುವಾಗಲೂ ಅದೊಂಥರ ಮನ್ಸಿಗೆ ನೆಮ್ಮದಿ. ಅದು ಈ ಜಗದ ಮಹಿಮೆ, ಈ ಲೈಟ್ಸು, ದೇವಸ್ಥಾನ, ಈ ನೀರು, ತೆಪ್ಪೋತ್ಸವ, ದೇವರು, ಅದೊಂದು ವೈಬ್ ಅಂತಾರಲ್ಲ, ಒಂಥರ ನೆಮ್ಮದಿ ಐತಿ ಸರ್ ಇದರಲ್ಲಿ. ಯೂಶ್ವಲಿ ನಾವು ಹುಬ್ಳಿಲಷ್ಟೇ ಕಾಣಿಸಿಗುತ್ತೆ ನಮಗಿದೆಲ್ಲ. ಈಗ 7 ವರ್ಷ ಆಯಿತು ಆಲ್ಮೋಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಸರ್ ತೊಗೊಂಡಿರೋದು. ಇದಷ್ಟೇ, ತೆಪ್ಪೋತ್ಸವದ ಜೊತೆಗೆ ಈಗ ಗಂಗಾ ಆರತಿನೂ ಸ್ಟಾರ್ಟ್ ಮಾಡ್ಯಾರ. ಆಶಿಗೂ